ಏಕಾದಶಿ ದಿನ ವ್ಲಾಗ್. ಎಲ್ಲರಿಗೂ ನಮಸ್ಕಾರ. ದೇವರ ನೆನೆಯುತ್ತಾ ಈ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏಕಾದಶಿ ದಿನ ರಂಗೋಲಿ ಹಾಕೋದು. ಇವತ್ತು ನಾನು ಈ ಥರ ಹಾಕಿದ್ದೀನಿ, ಸಿಂಪಲಾಗಿ ಹಾಕಿದ್ದೀನಿ. ಏನಕ್ಕೆ ಅಂತಂದರೆ ಟೈಮ್ ಇರಲಿಲ್ಲ, ಪೂಜೆಗೆಲ್ಲ ರೆಡಿ ಮಾಡಬೇಕಾಗಿತ್ತು. ಹಾಗಾಗಿ ರಂಗೋಲಿ ಎಲ್ಲ ಹಾಕೋಕ್ಕೆ ಪುರ್ಸೊತ್ತಾಗಲಿಲ್ಲ ನನಗೆ. ಸಿಂಪಲಾಗಿ ರಂಗೋಲಿ ಹಾಕಿದ್ದೀನಿ. ಇವಾಗ ನಾನು ಆರತಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ವ್ರತ ಇದ್ದವರು ಈ ಥರ ಆರತಿ ಮಾಡಿಕೊಂಡು ಏಕಾದಶಿ ದಿನ ಮಾಡಿದರೆ ಅಂದ್ಕೊಂಡಿರುವಂತಹ ಕೆಲಸನ ಆಗುತ್ತೆ. ನನಗೆ ಯಾಕೋ ಮನಸ್ಸು ತುಂಬ ಬೇಜಾರಲ್ಲಿದ್ದೆ. ಹಾಗಾಗ್ಬಿಟ್ಟು ನನಗೆ ಮನಃಶಾಂತಿಗೆ ಯಾಕೋ ಮನಸ್ಸಿಗೆ ಸಮಾಧಾನ ಕೊಡುವಂಥದ್ದು ಏನಾದರೂ ಮಾಡಪ್ಪ ದೇವರೇ ಅಂತ ಮನಸ್ಸಲ್ಲಿ ಅಂದ್ಕೊಂಡು ನಾನು ಈ ಆರತಿನ ಮಾಡಿ ಬೆಳಗಿಸ್ತಾ ಇದ್ದೀನಿ. ಏನಾದರೂ ಅಂದ್ಕೊಂಡು ನೀವು ಈ ಥರ ಆರತಿ ಮಾಡಿದರೆ ತಕ್ಷಣ ಆಗುತ್ತೆ ಅಂತ ಹೇಳ್ತಾರೆ. ನಾನು ಅದೇ ಥರನೇ ಮಾಡಿದೆ. ಅವತ್ತಿನ ದಿನ ತುಂಬಾ ಚೆನ್ನಾಗಿ ನಡೀತು. ಹಾಗೆಯೇ ಇದು ಪಾಯಸ ಮಾಡೋಣ, ಮಕ್ಕಳಿಗೆ ಉಪವಾಸ ಇರೋದು ಆಗಲ್ಲಲ್ಲ, ಪಾಯಸ ಮಾಡೋಣ ಅಂತೇಳ್ಬಿಟ್ಟು ಹಾಲು ಕಾಸೋಕ್ಕಿಟ್ಟೆ. ಅದು ನೋಡಿದ್ರೆ ಫುಲ್ ತಳ ಹತ್ಕೊಂಬಿಟ್ಟಿತ್ತು. ಹಾಗಾಗಿ ಮತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸಾಬಕ್ಕಿ ಹೇಗಿದ್ರು ಇಟ್ಟಿದ್ದೆ ನಾನು. ಅದನ್ನು ತೊಳೆದ್ಬಿಟ್ಟು ಇಟ್ಟಿದ್ದೆ. ಅದರದ್ದೇ ನಾನು ಪಾಯಸ ಮಾಡಿದೆ. ಸಾಬಕ್ಕಿ ಪಾಯಸ ಮಕ್ಕಳಿಗೆ ತುಂಬಾ ಇಷ್ಟ. ಅದು ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಗುತ್ತೆ ಸಾಬಕ್ಕಿ ಪಾಯಸ. ಬಾಳೆಹಣ್ಣು ಪಾಯಸಕ್ಕೆ ಹಾಕಿದರೆ ಸ್ವಲ್ಪ ಫ್ಲೇವರು ಇರುತ್ತೆ, ಹಾಗೆ ಎನರ್ಜಿನೂ ಬರುತ್ತೆ ಅಂತ ನಾನು ಬಾಳೆಹಣ್ಣನ್ನು ಕಟ್ ಮಾಡಿಬಿಟ್ಟು ಪಾಯಸಕ್ಕೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಸಾಬಕ್ಕಿ ಪಾಯಸಕ್ಕೆ ಯಾವುದೇ ಥರದ್ದು ಹಣ್ಣನ್ನು ಹಾಕಲ್ಲ. ನಾನು ಸ್ವಲ್ಪ ಹಾಕಿದ್ದೀನಿ, ಎನರ್ಜಿ ಬರಬೇಕು ಈ ಟೈಮ್ನಲ್ಲಿ ಅಂತೇಳ್ಬಿಟ್ಟು. ಹಾಗೆ ಇವತ್ತು ಒಬ್ಬರು ಗಿಫ್ಟ್ ಕಳಿಸಿದ್ದಾರೆ. ಇವತ್ತೆಷ್ಟು ಒಳ್ಳೆಯ ದಿನ ಅಂದರೆ ನಾನು ಅನ್ಎಕ್ಸ್ಪೆಕ್ಟೆಡಾಗಿ ಈ ಗಿಫ್ಟನ್ನು ತೊಗೊಂಡೆ. ನನಗಂತೂ ತುಂಬಾ ಇಷ್ಟ ಆಯಿತು. ಕೋಲ್ಕತ್ತಾದಿಂದ ಕಳಿಸಿದ್ದಾರೆ. ತುಂಬಾ ಸರ್ಪ್ರೈಸಿಂಗ್. ಇದ್ರ ಬೇರೆ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಮತ್ತು ಸಂಜೆ ವೇಳೆಯಲ್ಲಿ ಮತ್ತೆ ನಾನು ಆರತಿನ ಬೆಳಗಿದ್ದೀನಿ. ತುಂಬಾ ಖುಷಿ ಆಯಿತು ಮಾತ್ರ. ಇವತ್ತು ಒಳ್ಳೆ ದಿನ, ಒಳ್ಳೆ ಗಿಫ್ಟ್ ಕೂಡ ಸಿಕ್ತು. ಏನೋ ಮನಸ್ಸಿಗೇನೋ ಖುಷಿ ಅನ್ನಿಸ್ತು. ದೇವರ ಕೃಪೆ ಯಾವಾಗಲೂ ಎಲ್ಲರ ಮೇಲೂ ಇರಲಿ ಅಂತಲೇ ನಾನು ಭಾವಿಸ್ತೀನಿ. ಸಂಜೆನೂ ಅಷ್ಟೇ ಸಾಬುದಾನ ಮತ್ತು ರವಾದು ಕಿಚಡಿ ಮಾಡಿದ್ದೆ. ಅದು ಕೂಡ ಈರುಳ್ಳಿ ಬೆಳ್ಳುಳ್ಳಿ ಏನು ಇಲ್ಲದೇ ಸಿಂಪಲ್ಲಾಗಿರೋವಂಥ ಕಿಚಡಿ. ತುಂಬಾ ಟೇಸ್ಟ್ ಇತ್ತು. ನೀವು ಏನಾದರೂ ಈರುಳ್ಳಿ ಬೆಳ್ಳುಳ್ಳಿ ಹಾಕದೇ ಕಿಚಡಿ ಉಪ್ಪಿಟ್ಟು ಏನಾದರೂ ಮಾಡಿದರೆ ಅದಕ್ಕೆ ಒಂದೇನೆಂದರೆ ಶುಂಠಿ ಅನ್ನೋದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇಟ್ಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ. ಯಾವುದೇ ಒಂದು ವ್ರತ ಮಾಡಬೇಕಾದ್ರೆ ಉಪವಾಸ ಇದ್ದಾಗ ನೀವು ಆದಷ್ಟು ಸಾಬುದಾನದ್ದೇ ಐಟಮ್ಸನ್ನು ತಿಂತಾ ಬನ್ನಿ. ಏನಕ್ಕೆ ಅಂತಂದರೆ ತಂಪು, ಹಾಗೆಯೇ ಆ್ಯಸಿಡಿಟಿ ಬರೋಲ್ಲ. ಬೇರೆ ಯಾವ ಥರದ್ದು ಸ್ಟ್ರೆಸ್ ಆಗಲಿ, ತಲೆ ತಿರುಗೋದಾಗಲಿ, ವಾಮಿಟ್ ಸೆನ್ಸೇಷನ್ ಯಾವುದು ಬರೋಲ್ಲ. ಆರಾಮಾಗಿ ನೀವು ಸಾಬುದಾನದ್ದು ಮಾಡಿಕೊಂಡು ತಿನ್ನಿ. ಹಾಗೆಯೇ ಉಪವಾಸ ಇದ್ದವರು ಬೆಲ್ಲದ ನೀರು ಕುಡಿತಾ ಬನ್ನಿ. ಬೆಲ್ಲದ ನೀರು ಮತ್ತು ಜೀರಿಗೆ ಇದು ತುಂಬಾ ಇಂಪಾರ್ಟೆಂಟು. ನಿಮಗೆ ಆದಷ್ಟು ವಯಸ್ಸಾದವರೆಲ್ಲ ಉಪವಾಸ ಮಾಡೋರಿದ್ದರೆ ಅದೇ ಥರನೇ ಮಾಡಿ. ಫುಲ್ಲು ಉಪವಾಸ ಮಾಡೋಕ್ಕಾಗಲ್ಲ ಈಗಿನ ಕಾಲದಲ್ಲಿ. ಮಾಡೋರು ಮಾಡ್ತಾರೆ, ನಮ್ಮಂಥವ್ರಿಗೆಲ್ಲ ಸ್ವಲ್ಪ ಕಷ್ಟನೇ. ಅಂಥವರು ಬೆಲ್ಲದ ನೀರು, ಜೀರಿಗೆ ಈ ಥರದ ಸಾಬುದಾನ ಈ ಥರದ್ದು ಸ್ವಲ್ಪ ತಿನ್ನೋದ್ರಿಂದ ಒಳ್ಳೆಯದು, ಶಕ್ತಿನೂ ಇರುತ್ತೆ. ಉಪವಾಸ ಇದ್ದಾಗ ಸ್ವಲ್ಪ ಬೇರೆ ಸೈಡ್ ಎಫೆಕ್ಟ್ಸ್ ಬರೋದು ಕಂಟ್ರೋಲ್ ಆಗುತ್ತೆ ಅಂತ ನನ್ನ ಭಾವನೆ. ಬೇಜಾರು ಮಾಡ್ಕೋಬೇಡಿ, ನಾನು ಹೀಗೆ ಹೇಳಿದೆ ಅಂತೇಳ್ಬಿಟ್ಟು. ಸ್ವಲ್ಪ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಏಕೆಂದರೆ ಅದು ರವೆ ಹಾಕಿದ್ದೀನಿ, ಕಿಚಡಿ ಚೆನ್ನಾಗಿರುತ್ತೆ. ಆದರೂ ಈ ಆಲೂಗಡ್ಡೆ ಬೇಯಿಸಿ ಹಾಕಿದರೆ ಒಂಥರ ನೀಟಾಗಿ ಬೇಳೆ ಹಾಕಿರಲ್ಲ, ಹಾಗಾಗಿ ನೀಟಾಗಿ ಕಿಚಡಿ ಸ್ಟ್ರಕ್ಚರ್ ಚೆನ್ನಾಗಿ ಬರುತ್ತೆ ಅಂತ ಹಾಕಿದ್ದೀನಿ. ರುಚಿ ಮಾತ್ರ ಸೂಪರಾಗಿತ್ತು. ನನ್ನ ಮಕ್ಕಳೆಲ್ಲ ತಿಂದು ಖಾಲಿ ಮಾಡಿದರು. ಚಟ್ನಿ ಪುಡಿ ಕಾಂಬಿನೇಷನ್ ಮಾಡಿಕೊಂಡು ತಿನ್ನಬೇಕು ಇದನ್ನು. ನಿಮಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಮತ್ತೊಂದು ವಿಡಿಯೋದಲ್ಲಿ ಟಾಪಿಕಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.